ಎಲ್ರಿಗೂ ನಮಸ್ಕಾರ. ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಮತ್ತು ರೈತ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಈ ಗೌರಿ ಗಣೇಶ ಹಬ್ಬವನ್ನು ವರ್ಷನೂ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಸಲಿನೂ ಅದ್ದೂರಿಯಾಗಿ ಎಲ್ಲರೂ ಮಾಡಬೇಕು, ಯಾಕೆಂದ್ರೆ ದೇವರ ಕೃಪೆ ಎಲ್ಲರ ಮೇಲೆ ಇರಬೇಕು. ಅದಕ್ಕೆ ನಮ್ಮ ಐತಿಹಾಸಿಕ ಕುಡುಮಲ ದೇವಸ್ಥಾನದಲ್ಲಿ 28ನೇ ತಾರೀಕು ರಥೋತ್ಸವ ಇದೆ. ಎಲ್ಲಾ ಭಕ್ತಾದಿಗಳು, ಎಲ್ಲ ರೈತ ಬಾಂಧವರು ಹೋಗಿ ಆ ದೇವರ ಕೃಪೆಯಿಂದ ಆಶೀರ್ವಾದ ತಗೊಂಡು ಎಲ್ಲರೂ ಆರೋಗ್ಯ ಇರಬೇಕು, ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಬೆಳೆ ಆಗ್ಬೇಕಂತೇಳಿ ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಅದೇ ರೀತಿ ಇವತ್ತು ನಮ್ಮ ಯುವಕರಿಗೆ ಒಂದು ಮನವಿ ಮಾಡ್ತೀನಿ. ನಾವು ಪಕ್ಕದ ಕಾಲೋನಿಯಲ್ಲಿ 5 ಅಡಿ ಇಕ್ತೇವೆ, ನಾವು 6 ಅಡಿ ಇಕ್ಬೇಕು ಅಂತ ಮಾಡ್ತೀವಿ, ಹುಮ್ಮಸ್ಸಿಂದ ಮಾಡ್ತೀವಿ. ಯಾಕಂದ್ರೆ ಕರೆಂಟ್ ಲೈನ್ ಇರುತ್ತೆ, ಕರೆಂಟ್ ಪ್ರಾಬ್ಲಮ್ ಇರುತ್ತೆ, ರೋಡಲ್ಲಿ ನಿಲ್ಸಬಾರ್ದು. ಕಾನೂನು ಚೌಕಟ್ಟಲ್ಲಿ ಎಲ್ಲಾನು ಮಾಡಿ ಎಲ್ರಿಗೂ ಒಳ್ಳೇದಾಗ್ಬೇಕು. ಯಾವುದೇ ಒಂದು ತೊಂದರೆ ಮಾಡ್ಕೊಂಡ್ರೆ ನಾವು ಎಲ್ಲ ಖುಷಿಯಾಗಿ ಆ ದೇವರ ದರ್ಶನ, ದೇವರ ಒಂದು ಪಲ್ಲಕ್ಕಿ, ದೇವರ ಒಂದು ಯೋಜನೆ ಮಾಡ್ಬೇಕು. ಅದಕ್ಕೆ ಒಂದು POP ಅಂತ ಅದು ಮಾಡಬಾರ್ದು, ಮಣ್ಣಿನಲ್ಲಿ ಮಾಡಿರುವಂತ ಗಣೇಶನ ನಿಲ್ಸ್ಬೇಕು. ಯಾಕಂದ್ರೆ ಮಣ್ಣಿನಲ್ಲಿ ಬಿಟ್ಟಾಗ ಕರಗುವಂತ ಒಂದು ಗಣೇಶನ ಬಿಟ್ರೆ ನಮ್ಮ ಬೆಳೆಗಳಿಗಾಗ್ಲಿ ಕೆರೆಗಳಾಗ್ಲಿ ಒಂದು ನಮಗೆ ಒಳ್ಳೇದಾಗತ್ತೆ. ಒಂದು POP ಕೆಮಿಕಲ್ ಹಾಕ್ಬಿಟ್ಟು ಒಂದು ಬೆಳೆಗಳಿಗೆಲ್ಲ ಇವತ್ತು ನೋಡ್ರಂಗೆ ಬೇಜಾನ್ ರೋಗಗಳು ಬರ್ತಾ ಇದೆ. ಅದಕ್ಕೋಸ್ಕರ ಒಂದು ಮಣ್ಣಿನೆಲ್ಲ ಮಾಡಿರುವಂತ ಒಂದು ಗಣೇಶನ ನಾವು ಆಚರಣೆ ಮಾಡಿ ಒಳ್ಳೆ ಒಂದು ಎಲ್ಲರಿಗೂ ಒಳ್ಳೇದು, ದೇವರ ಆಶೀರ್ವಾದ ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲರೂ ಒಂದು ಅದ್ದೂರಿಯಾಗಿ ಮಾಡಬೇಕು. ಯಾವುದೇ ಒಂದು ತೊಂದರೆ ಆಗ್ದಿರ ನಾವು ಹಬ್ಬವನ್ನು ಆಚರಣೆ ಮಾಡಿದಾಗ ನಮಗೂ ಮತ್ತು ನಮ್ಮ ಫ್ಯಾಮಿಲಿಗೂ, ನಮ್ಮ ಊರಿಗೂ, ನಮ್ಮ ತಾಲೂಕು, ನಮ್ಮ ನಾಡಿಗೂ ಎಲ್ರಿಗೂ ಚೆನ್ನಾಗಿರುತ್ತೆ. ಆ ದೇವರ ಆಶೀರ್ವಾದ ಎಲ್ಲ ಇರುತ್ತೆ. ಮತ್ತೊಂದು ಸಲ ಆ ಕುಡುಮಲ ದೇವಸ್ಥಾನ ಆಶೀರ್ವಾದ ಇರ್ಬೇಕಂತೇಳಿ ಮತ್ತೊಂದು ನಮ್ಮ ನಾಡಿನ ಜನತೆಗೆ ಶುಭಾಶಯಗಳು, ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ.